ಹಾಯ್ ಎವ್ರಿವನ್, ವೆಲ್ಕಮ್ ಟು ನಮ್ಮ ಇಶ್ ಡೈರೀಸ್ ಯೂಟ್ಯೂಬ್ ಚಾನಲ್. ಬಿಲ್ಡಿಂಗಳೇ ಭೂಮಿ ತಬ್ಬಿದಂಗೆ ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಈಗ ಈಸಿಯಾಗಿ ಮನೆಯಲ್ಲೇ ಯಾವ ಥರ ಚಿಕನ್ ಬಿರಿಯಾನಿ ರೆಸಿಪಿನ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ, ಫಸ್ಟ್ ನೋಡಿ, ನಾನಿಲ್ಲಿ 1 kg ಚಿಕನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಒಂಚೂರು ಉಪ್ಪು ಹಾಕಿಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 2 to 3 ಟೈಮ್ಸ್ ವಾಶ್ ಮಾಡಿ ಮತ್ತೆ ನೀರಲ್ಲೇ ನೆನೆಸೋಕ್ಕೆ ಇಡಬೇಕು. ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಒಂದು 2 to 3 ಟೈಮ್ಸ್. ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡ್ ಇವಾಗ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಅದಾದ್ಮೇಲೆ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಇಲ್ಲಿ 3 ದೊಡ್ಡ ಸೈಜಿನ ಈರುಳ್ಳಿನ ತಗೊಂಡು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿನ ಚೆನ್ನಾಗಿ ಕ್ರಿಸ್ಪಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಲಾಸ್ಟಿಗೆ ನಾನು ಪ್ಲೇಟಲ್ಲಿ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ. ಕ್ರಿಸ್ಪಿ ಬ್ರೌನ್ ಆಗಿದೆ ನೋಡಿ. ಓಕೆ, ಇವಾಗ ಚಿಕನ್ ಮ್ಯಾರಿನೇಷನ್ಗೆ ಏನೇನು ಬೇಕಂತ ಹೇಳ್ತೀನಿ. ಫಸ್ಟ್ ನಾನು ಸುಹಾನ ಚಿಕನ್ ಬಿರಿಯಾನಿ ಮಿಕ್ಸ್ನ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಗೆ 1-2 ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ಗೆ ನಾವೇನು ಇವಾಗ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಮೊಸರು, ಸುಹಾನ ಚಿಕನ್ ಬಿರಿಯಾನಿ ಮಿಕ್ಸು, ಪುದೀನ, ಕೊತ್ತಂಬರಿ ಹಾಗೆ 1-2 ಹಸಿಮೆಣಸಿನ್ಕಾಯಿನ ಆ ಪೇಸ್ಟನ್ನು ಚೆನ್ನಾಗಿ ಚಿಕನ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಅದಕ್ಕೆ ಒಂಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಒಂಚೂರು ಚಿಟಿಕೆ ಅರಿಶಿನ ಹಾಗೆ 1-2 ಚಕ್ಕೆ, 1-2 ಲವಂಗ, ಹಾಗೆ ಇಲ್ಲಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂಚೂರು ಎವರೆಸ್ಟ್ ಚಿಕನ್ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಆಮೇಲೆ 1/2 ನಿಂಬೆಹಣ್ಣು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲಾನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ರೈಸಿಗೆ ಅಂತ ಇಟ್ಟಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಪಲಾವ್ ಎಲೆ, ಮೆಣಸಿನ್ಕಾಯಿ, ಕಾಳುಮೆಣಸು, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಚಿಕನ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಲ್ಲ, ಒಂದು ಪ್ಯಾನ್ಗೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕಿ ಫ್ರೈಡ್ ಆನಿಯನ್ಸ್ ನಾವೇನು ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ನೀಟಾಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಫ್ರೈ ಟೈಪ್ ಆಗಬೇಕು, ನಮಗೆ ಗ್ರೇವಿ ಟೈಪ್ ಬರಬೇಕು ಅಂತಂದರೆ ಚೆನ್ನಾಗಿ ನೀಟಾಗಿ ಚಿಕನ್ ಬೇಯೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪ್ಯಾನಲ್ಲಿ. ಚಿಕನ್ ಬೆಂದಿದೆನೋ ಇಲ್ವೋ ಅಂತ ನೋಡ್ಕೊತಾ ಇರಿ. ಇದಾದ್ಮೇಲೆ ಒಂಚೂರು ಚೆನ್ನಾಗಿ ತಳ ಹಿಡಿಲಾರ್ದಂಗೆ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಇದಕ್ಕೆ ನಾನು ಲಾಸ್ಟಿಗೆ 1/2 ನಿಂಬೆಹಣ್ಣಿನ ರಸವನ್ನ ಹಾಕೋತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಚಿಕನ್ ಬೆಂದಿದೆ.
ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ನಾನು ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀರು ಕುದೀತಾ ಇದೆ. ನಾನು ಇವಾಗ ಬಾಸ್ಮತಿ ಅಕ್ಕಿ 1 ಅವರ್ ನೆನೆಸೋಕೆ ಇಟ್ಟಿದ್ದೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ ಇವಾಗ 80% ಅಷ್ಟೇ ಕುಕ್ ಆಗಬೇಕು. ಇವಾಗ ಪಾತ್ರೆ ತಗೊಂಡು ಕೆಳಗಡೆ ರೈಸ್ನ ಹಾಕ್ಕೊಂಡು ಲೇಯರ್ ಥರ ಮಾಡ್ಕೊಳ್ಬೇಕು. ರೈಸು ಅದ್ರ ಮೇಲೆ ಮತ್ತೆ ಚಿಕನ್ ಗ್ರೇವಿ ಹಾಕ್ಕೊತಾ ಇದ್ದೀನಿ. ಚಿಕನ್ ಗ್ರೇವಿನ ಚೆನ್ನಾಗಿ ಸೈಡಿಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಅಷ್ಟು ಗ್ರೇವಿ ಬಂದಿಲ್ಲ, ನೀವು ಬೇಕಾದರೆ ಟೊಮ್ಯಾಟೊನ ಜಾಸ್ತಿ ಹಾಕ್ಕೊಂಡು ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಬಿರಿಯಾನಿಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಸೈಡಿಗೆ ರಾಯ್ತ ಎಲ್ಲ ಮಾಡ್ಕೊಂಡಿರ್ತೀರಲ್ವ, ಅದ್ರ ಜೊತೆನೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಫ್ರೈಡ್ ಆನಿಯನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನವನ್ನು ಹಾಕ್ಕೊಂಡೆ. ಅದಾದ ನಂತರ ನಿಮಗೆ ಫುಡ್ ಕಲರ್ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಆಪ್ಷನಲ್ ಅಷ್ಟೇ. ನೆಕ್ಸ್ಟು ಲಾಸ್ಟಿಗೆ ಒಂಚೂರು ಮೇಲೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ 3 ಲೇಯರ್ ಬರೋ ಥರ ನಿಮಗೆ ಎಷ್ಟು ರೈಸ್ ಬೇಕು ಅನಿಸುತ್ತೋ ಬಿರಿಯಾನಿಗೆ ಆ ಥರ ನೋಡಿಕೊಂಡು ಚಿಕನ್ ಕೂಡ ಅದೇ ರೀತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಮತ್ತೆ ರೈಸ್ನ ಹಾಕ್ಕೊಂಡ್ಬಿಟ್ಟು ಸೇಮ್ ಪ್ರೊಸೀಜರ್, ಫುಡ್ ಕಲರ್ ಹಾಕೋದಿದ್ರೆ ಹಾಕಿ, ನೆಕ್ಸ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಚಿಕನ್ ಗ್ರೇವಿ, ಅದಾದಮೇಲೆ ಚೂರು ಫ್ರೈಡ್ ಆನಿಯನ್ಸು, ಆಮೇಲೆ ಕೊತ್ತಂಬರಿ, ಒಂಚೂರು ಪುದೀನವನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಲೇಯರ್ ವೈಸ್ ಹಾಕಿ ಇಟ್ಕೋಬೇಕಾಗುತ್ತೆ. ಇವಾಗ ಬಿರಿಯಾನಿ ಪಾತ್ರೆನ ಮತ್ತೆ ಒಲೆ ಮೇಲೆ ಇಟ್ಕೊಂಡು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಾಗೆ ಬಿಡಬೇಕಾಗುತ್ತೆ. ಯಾವುದಾದ್ರೂ ಭಾರವಾದ ವಸ್ತುವನ್ನು ಅದರ ಮೇಲೆ ಇಡಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅದು ನೀಟಾಗಿ ದಮ್ ಬಿರಿಯಾನಿ ಟೈಪ್ ಆಗಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನಮ್ಮದು ಬಿರಿಯಾನಿ ರೆಡಿ ಆಗಿದೆ. ಸಿಂಪಲ್ ಸ್ಟೆಪ್ಸಲ್ಲಿ ಈಸಿಯಾಗಿ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಟ್ರೈ ಮಾಡಿ ಇದೇ ಥರನೇ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ. ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.